ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯರು, ನಮಗೆಲ್ಲರಿಗೂ ಗೌರವಿತರು, ಮಾನಸಿಕ ತಜ್ಞರಲ್ಲಿ ಬಹುಶಃ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ತನ್ನ ಹೆಸರು ಮಾಡಿಸಿದಂತಹ ಡಾಕ್ಟರ್ ತುಂಗಾ ಮತ್ತು ಸುಚಿತ್ರ ಅವರ ನೇತೃತ್ವದ ಡಾಕ್ಟರ್ ತುಂಗಾ ಮನಸ್ವಿನಿ ಆಸ್ಪತ್ರೆಯ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ತನ್ನ ದಿಕ್ಸೂಚಿ ಸಂದೇಶ ನೀಡಿರುವಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಅತ್ಯಂತ ಆತ್ಮೀಯರು ಮತ್ತು ಅತ್ಯಂತ ಮನಸ್ಸಿರುವಂಥ ಶ್ರೀ 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 ಮುಕ್ತಾನಂದ ಸ್ವಾಮೀಜಿ ಶ್ರೀ ಜಗದ್ಗುರು ರಾಘವೇಂದ್ರ ಪೀಠ ಮೂಡುಬಿದ್ರೆ ಇವರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ನಮ್ಮ ಜೊತೆ ಉದ್ಘಾಟನಾ ಕಾರ್ಯಕ್ರಮ ಇದ್ದು ಉದ್ಘಾಟನಾ ಕಾರ್ಯಕ್ರಮ ನಿರ್ವಹಿಸಿ ಈಗ ತಾನೇ ನಮ್ಮನ್ನು ಬಹುಶಃ ಈ ಪ್ರದೇಶದಿಂದ ಬಿಟ್ಟು ಹೋದಂಥ ನಮ್ಮ ಬೇರೆ ಕಾರ್ಯಕ್ರಮಕ್ಕೆ ತೆರಳಿದಂಥ ನಮಗೆ ಅತ್ಯಂತ ಗೌರವಿತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯಾಗಿದ್ದ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಅವರ ಆಶೀರ್ವಾದ ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತವಂತಹ ಗಣ್ಯ ಅತಿಥಿಗಳಿರುವಂತಹ ಡಾಕ್ಟರ್ ಸೆನೋರಿಟಾ ಇಸಾಕರ್ ಅವರೇ, ನನ್ನ ಅತ್ಯಂತ ಗೌರವಿತರ ಆತ್ಮೀಯಂದ ಡಾಕ್ಟರ್ ಮೋಹನ್ ಆಲ್ವರ್ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರು ಫಾದರ್ ಆಲ್ವಿನ್ ಡಿಕೂನರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಗೌರವಿತರಾಗಿರುವಂಥ ಡಾಕ್ಟರ್ ಹನ್ಸರಾಜ್ ಆಲ್ವರ್ ಅವರೇ, ಅದೇ ರೀತಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ನಮ್ಮೆಲ್ಲ ಅತ್ಯಂತ ಗೌರವಿತರು ತಮಿಳುನಾಡಿನ ಮಾಜಿ ಆರೋಗ್ಯ ಸಚಿವರು ಹಿರಿಯರಾಗಿರುವಂಥ ಗೌರವಂತ ಡಾಕ್ಟರ್ ಹಂದೇರವರೇ, ಕರ್ನಾಟಕ ರಾಜ್ಯದ ಮಾನಸಿಕ ಮನೋಚೈತನ್ಯ ಕಾರ್ಯಕ್ರಮದ ಡೈರೆಕ್ಟರ್ ಆಗಿದ್ದ ಡಾಕ್ಟರ್ ರಜನೀರವರೇ, ಗೌರವ ಡಾಕ್ಟರ್ ನಾರಾಯಣರವರೇ, DH ಆಗಿದ್ದ ತಮ್ಮಯ್ಯರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನನ್ನ ಸನ್ಮಿತ್ರರು ಗೌರವಿತರು ಆಗಿರುವಂಥ ನನ್ನ ಊರವರಂಥ ಹರೇಕಲ ಪದ್ಮಶ್ರೀ ಹರೇಕಲ ಹಾಜಬ್ಬನವರೇ, ಡಾಕ್ಟರ್ ತುಂಗಾರವರೇ, ಸುಚಿತ್ರನವರೇ, ನಮ್ಮ ವೇದಿಕೆ ಮುಗ್ನೊಬ್ಬರು ಪುದಾರ ಪನೋಡ ಎಲ್ಲ ನಮ್ಮ ಪರಿಚಿತರೇ, ವೇದಿಕೆ ಮೇಲೆಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಅಧಿಕಾರಿ ವರ್ಗದವರೇ, ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಿಗೆ, ಇನ್ನಿತರ ನಮ್ಮ ಈ ಒಂದು ಹಿತೈಷಿ ವರ್ಗದವರೇ, ಡಾಕ್ಟರ್ ತುಂಗಾ ಮನಸ್ವಿನಿ ಹಾಸ್ಪಿಟಲ್ನ ಈ ಸ್ಥಾಪನೆಗೆ ಕಾರಣಕರ್ತ ಪ್ರತಿಯೊಂದು ಹಿರಿಯಗಣ್ಯ ವ್ಯಕ್ತಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಡಾಕ್ಟರ್ ಮತ್ತು ಇನ್ನಿತರ ನರ್ಸಸ್ ಮತ್ತು ಇನ್ನಿತರ ನಮ್ಮ ಈ ಒಂದು ಕೆಲಸ ನಿಂತಂಥ ಎಲ್ಲ ನಮ್ಮ ಹಿರಿಯ ಮತ್ತು ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾಕಂತ ಹೇಳಿದರೆ ನಾನು ಕೂಡ ಆರೋಗ್ಯ ಸಚಿವನಾಗಿದ್ದೆ. ಈ ಒಂದು ಸಂದರ್ಭದಲ್ಲಿ ಮಾನಸಿಕ ರೋಗದ ತಜ್ಞರು ಮತ್ತು ಅವರ ಆಸ್ಪತ್ರೆ ಅಗತ್ಯ ಅಂತ ಹೇಳಿದರೆ ಅವತ್ತು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಾನಿವತ್ತು ಕರ್ನಾಟಕ ರಾಜ್ಯ ಮತ್ತಲ್ಲ ಈ ದೇಶದ ಬಹಳಷ್ಟು ಜನಸಾಮಾನ್ಯರ ಪರವಾಗಿ ಡಾಕ್ಟರ್ ತುಂಗಾ ಮತ್ತು ಅವರ ಕುಟುಂಬಸ್ಥರನ್ನು ಎಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಕೊಡುಗೆ ಅದು ಫರಂಗಿಪೇಟೆ ಮೇರಮಜ್ಜಲ್ಗೆ ಮಾತ್ರ ಅಲ್ಲ, ಮಂಗಳೂರಿಗೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಇದು ಇಡೀ ದೇಶಕ್ಕೆ ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕಂತ ಹೇಳಿದರೆ ಈ ಒಂದು ಕೇಂದ್ರದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಅವರು ಕೂಡ ಇಲ್ಲಿ ಬಂದು ಅವರು ಆರೋಗ್ಯಕ್ಕಾಗಿ ಹೋಗುವಂಥ ವಾತಾವರಣದಲ್ಲಿ ಖಂಡಿತವಾಗಿ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯ ವ್ಯವಸ್ಥೆ ಬೇಕಾ ಅದನ್ನೆಲ್ಲವೂ ಕೂಡ ಡಾಕ್ಟರ್ ತುಂಗಾ ಅವರ ಕುಟುಂಬಸ್ಥರು ದೂರದೃಷ್ಟಿ ಆಲೋಚನೆ ಮುಖಾಂತರ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈಗಾಗಲೇ ಡಾಕ್ಟರ್ ಹಂದೆ ಅವರು ಹೇಳಿದಾಗೆ ಡಾಕ್ಟರ್ ತುಂಗಾರವರು ಅದು ದೇವರು ಕೊಟ್ಟಂಥ ನಮ್ಮ ಸಮಾಜಕ್ಕೆ ಅತ್ಯಂತ ದೊಡ್ಡ ಒಂದು ಉಡುಗೊರೆ ಮತ್ತು ಅದೊಂದು ವಜ್ರದ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಒಂದು 30 ವರ್ಷದ ದೀರ್ಘಕಾಲದ ಈ ಒಂದು ಮಾನಸಿಕ ತಜ್ಞರಾಗಿ ಮಾಡಿದಂಥ ಸೇವೆ, ಅದರ ನಂತರ ಇದ್ದಂಥ ಸಮಸ್ಯೆ ಕ್ರೋಢೀಕರಿಸಿಕೊಂಡು ಭವಿಷ್ಯದ ದಿನಗಳಲ್ಲಿ ಇನ್ನು 50 ವರ್ಷಕ್ಕೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಖ್ಯ ಇದ್ದುಕೊಂಡ ಮೇಲೆ ಸುಸಜ್ಜಿತ ವ್ಯವಸ್ಥೆ ಇದು ನಮಗೆ ದೊಡ್ಡ ಮಟ್ಟದ ಒಂದು ಸಮಾಜಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಆರೋಗ್ಯ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ದೊಡ್ಡ ಮಟ್ಟ ಕಾರ್ಯಕ್ರಮ ಒಪ್ಪಿದೆ. ಯಾಕೆಂದರೆ ನಾನು ನೋಡಿದೆ ಸರಿಯಾದ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಎಲ್ಲಿಯೂ ಕೂಡ ಆಸ್ಪತ್ರೆನೇ ಇಲ್ಲ, ನಮ್ಮ ಸರ್ಕಾರಿ ಡಾಕ್ಟ್ರುಗಳೇ ಇಲ್ಲ, ಪೇಷಂಟನ್ನು ನೋಡುವಂಥ ಪರಿಸ್ಥಿತಿ ಇಲ್ಲದಂಥ ವಿಚಾರ ಗ್ರಾಮೀಣ ಮಟ್ಟದಲ್ಲಿ ಇತ್ತು. ಆಗ ಬಹುಶಃ ತುಂಗಾರವರು ಅಶೋಕ್ ಪೈ ಅವರು ಅಶೋಕ್ ಪೈ ನಮ್ಮನ್ನು ಅಗಲಿದ್ದಾರೆ, ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಅವರ ನೇತೃತ್ವದಲ್ಲಿ ನಾನು ಮೆಂಟಲ್ ಹೆಲ್ತ್ ಟಾಸ್ಕ್ ಫೋರ್ಸ್ ಅಂತ ನಾನು ಮಾಡಿದ್ದೆ. ನಮ್ಮ ಡಾಕ್ಟರ್ ರಜನಿ ಅವರು ನಾನು ಅವತ್ತು ಡೆಪ್ಯೂಟಿ ಡೈರೆಕ್ಟರ್ ಆಗೋದಕ್ಕೆ ಅವತ್ತು ಡೆಪ್ಯೂಟಿ ಡೈರೆಕ್ಟರ್ ಆಗಿ ಇವತ್ತು ಡೈರೆಕ್ಟರ್ ಆಗಿದ್ದಾರೆ, ಆ ನೇತೃತ್ವವನ್ನು ವಹಿಸಿಕೊಂಡಿದ್ದು ಉತ್ತಮವಾದ ಕೆಲಸ ಮಾಡೋ ಮುಖಾಂತರ ನಾನು ಅವತ್ತು ಬಹುಶಃ ಕಾರ್ಯಕ್ರಮಕ್ಕೆ ಮನೋಚೈತನ್ಯ ಕಾರ್ಯಕ್ರಮ ಅಂತ ನಾನು ಕೂಡ ರಾಜ್ಯದಲ್ಲಿ ಕೊಟ್ಟಿದ್ದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ಟ್ಯೂಸ್ಡೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಡ್ಡಾಯವಾಗಿ ಮಾನಸಿಕ ರೋಗಿಗಳನ್ನು ಫಸ್ಟಾಗಿ ನೋಡಬೇಕು ಮತ್ತು ಅವರಿಗೆ ಬೇಕಾದಂಥ ಔಷಧವನ್ನು ಕೊಡಬೇಕಂತೇಳಿ ಎಲ್ಲ PSCಲಿ ಕೂಡ ನಾವು ಕಡ್ಡಾಯವಾಗಿ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ನಾವು ಮಾಡಿ ಜಿಲ್ಲಾ ಮಟ್ಟದ ವ್ಯವಸ್ಥೆ ಯಾಕೆಂತ ಇಲ್ಲ ಅಂತ ಆಸ್ಪತ್ರೆಯಲ್ಲಿ ಏನು ಮಾಡೋದು, ಒಂದು ಸರ್ಕಾರದ ಒಂದು ಆಸ್ಪತ್ರೆ ದಾವಣಗೆರೆಯಲ್ಲಿ ಧಾರವಾಡದಲ್ಲಿ ಇವತ್ತೊಂದು ಇದೆ,
ಅದು ಬಿಟ್ಟು ಮತ್ತೆ ಸರ್ಗೆ ಒಂದು ನಿಮ್ಯಾನ್ಸ್ ಇರುವಂಥದ್ದು. ನಿಮ್ಯಾನ್ಸಲ್ಲಿ ಬಹಳ ರಶ್ ಅಂತ ಹೇಳಿ ಪುಡ್ಸೋದಿಲ್ಲ. ಧಾರವಾಡದ ಸರಿಯಾಗಿ ಅಲ್ಲಿ ಹೋಗುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ನಾನು ಬಹುಶಃ ಪ್ರತಿಯೊಂದು ಜಿಲ್ಲೆಯಲ್ಲಿ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಯವರು ಒಟ್ಟಾಗಿ ಸೇರಿಕೊಂಡು ಒಂದು ಜಿಲ್ಲಾ ಮಟ್ಟದ ಆಸ್ಪತ್ರೆ ಮಾಡಬೇಕಂತೇಳಿ ನಾವು ಪ್ಲ್ಯಾನ್ ಮಾಡಿ ನಾವು ಮಂಗಳೂರಿನಲ್ಲಿ ಬಹುಶಃ ನಮ್ಮ ಎ ಬಿ ಶೆಟ್ಟಿ ಆಸ್ಪತ್ರೆಯಲ್ಲಿ ಆ ಒಂದು ಆ ಒಂದು ಆಸ್ಪತ್ರೆಯನ್ನು ಕ್ಲಿನಿಕನ್ನು ಅವತ್ತು ನಾವೇ ಉದ್ಘಾಟನೆ ಮಾಡಿದ್ದು. ಆಗ ಇಡೀ ರಾಜ್ಯದಲ್ಲಿ ಒಂದಿಬ್ಬರು ಡಾಕ್ಟ್ರು ಮಾತ್ರ ಸೈಕ್ಯಾಟ್ರಿಸ್ಟ್ ಡಾಕ್ಟ್ರ್ ಇದ್ದದ್ದು. ಈಗ ಬಹುಶಃ ಎಲ್ಲ ಒಂದು ದೊಡ್ಡ ಜನತಾದ ಮೂಲಕ 150ಕ್ಕೆ ಒಂದು ಹೆಚ್ಚಿನ ಡಾಕ್ಟ್ರುಗಳು ಇವತ್ತು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೂಡ ಇದೆ. ಅವರದ್ದು ಸೇವೆಯನ್ನು ಇವತ್ತು ಮಾಡ್ತಾಯಿದ್ದಾರೆ. ಬಹುಶಃ ನಾನು ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಬಹುಶಃ ಡಾಕ್ಟರ್ ತುಂಗರವರಿಗೆ ಇದರ ಬಗ್ಗೆ ಭಾಳಷ್ಟು ಇದರ ಅನುಭವ ಮತ್ತು ಇದರ ಮಾಹಿತಿ ಇದ್ದ ಕಾರಣ ಇವಾಗ ಡಾಕ್ಟರ್ ಹಂಸರಾಜ್ ಇಂಥವರೆಲ್ಲ ಬಹುಶಃ ಡಾಕ್ಟರ್ ಹಂಸರಾಜ್ ಅಂತೆಲ್ಲ ಸಾಕು ಪಡೆದುಕೊಂಡು ಸಮಾಜಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಅವ್ರಿಗೆ ಗೊತ್ತಿದ್ದ ಸಂದರ್ಭದಲ್ಲಿ ನಮಗೆಲ್ಲ ಮಾಡಿ ಇವತ್ತು ಕೊಟ್ಟಿರೋ ವಿಚಾರ ಇವತ್ತು ಆಗಿದೆ. ಬಹುಶಃ ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ ನಾವು ಫಿಸಿಕಲಿ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಅದೇನು ಸುಖ ಇಲ್ಲ. ನಾವು ಇಮೋಷನಲ್ ಸ್ಟ್ರಾಂಗ್ ಇರುವಂಥ ಕೆಲಸ ಇವತ್ತು ಆಗಬೇಕು. ನಾವು ಬಹುಶಃ ಫಿಸಿಕಲ್ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ನಾವು ಇಮೋಷನಲಿ ಸ್ಟ್ರಾಂಗ್ ಇಲ್ಲದಿದ್ದರೆ ನಮ್ಮ ಜೀವನ ಸರಿಯಾಗಿ ಹೋಗ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇಲ್ಲಿ ಕೂತ್ಕೊಂಡೆಲ್ಲ ಗಟ್ಟಿಮುಟ್ಟಾಗಿದ್ದರು. ಒಂದೇ ಮಳೆ ಬಂದಾಗ ಎಷ್ಟು ಗಡಿಬಿಡಿ ಆಯಿತು. ನೀವು ಟೆನ್ಷನಲ್ಲಿ ಏನೋ ಈ ಬೂಲಕ್ಕೆ ಬೂಳುವಂಥ ಪರಿಸ್ಥಿತಿ ಆಗುವಂಥ ನಮ್ಮ ಕಣ್ಣ ಮುಂದೆ ಕಾಣೋ ವಿಚಾರ ಆಯಿತು. ಇದೆಲ್ಲ ಆಗ್ತದೆ. ಮಳೆಗಾಲದಲ್ಲಿ ಬರಬೇಕು. ಅದನ್ನು ಯಾವ ಟೆನ್ಷನ್ ಮಾಡೋ ವಿಚಾರ ಇಲ್ಲ. ಮಳೆಗಾಲದಲ್ಲಿ ಸಿಡಿಲು ಬರಬೇಕು, ಬಹುಶಃ ಮಳೆ ಬರಬೇಕು, ಈ ರೀತಿ ಗಾಳಿ ಬರಬೇಕು. ಇದೆಲ್ಲ ಕೂಡ ಪ್ರಕೃತಿಯ ಒಂದು ನಿಯಮ. ಈ ಪ್ರಕೃತಿಯ ನಿಯಮಕ್ಕೆ ನಾವು ಹೇಗೆ ಹೊಂದಿಕೊಂಡು ಹೋಗಬೇಕಮ್ಮ ಮಾನಸಿಕವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಅಗತ್ಯತೆ ನಮ್ಗೆ ಈಗಲೂ ಕೂಡ ಇಲ್ಲಿ ನಿಂತಾಗ ನಮಗೆ ಕಾಣುವಂಥ ಪರಿಸ್ಥಿತಿ ಹೊರತು ಆಗುವಂಥ ವಿಚಾರ ಕೂಡ ಆಗಿದೆ. ಅದಕ್ಕಾಗಿ ಮಾನಸಿಕವಾಗಿ ನಮ್ಮ ಸ್ಥಿರತೆಯನ್ನು ಕಾಪಾಡಕ್ಕೆ ನಮ್ಮ ಶಿಕ್ಷಣ ಜೊತೆಯಲ್ಲಿ, ಆರೋಗ್ಯದ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ, ಯುವಕರಿಗೆ ನಮ್ಮ ಮಾನಸಿಕವಾದ ಸ್ಥಿರತೆಯನ್ನು ಕಾಪಾಡುವಂತಹ ದೊಡ್ಡ ಮಟ್ಟದ ಒಂದು ಜನಜಾಗೃತಿ ಇವತ್ತು ಅದು ಶಾಲಾ ಕಾಲೇಜಿನಿಂದಲೇ ಅದು ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮನ್ನು ಹೊಗಳಿದಾಗ ನಾವು ಮೇಲೆ ಹೋಗಬಾರ್ದು, ನಮ್ಮನ್ನು ತೆಗಳಿಗಾದಾಗ ನಾವು ಟೆನ್ಷನ್ ಕೂಡ ಮಾಡಬಾರ್ದು. ಯಾಕೆ? ನಿಮ್ಮನ್ನು ಹೊಗಳಿದಾಗ ನಿಮಗೆ ಭಯಂಕರ ಖುಷಿಯಾಗೋದು. ನಿಮಗೆ ಯಾರಾದರೂ ಬೈದರೆ ನಿಮ್ಗೆ ಹೆಂಗೆ ಕೋಪ ಬರ್ತದಂತಿಲ್ಲ, ಭಯಂಕರ ಕೋಪ ಬರೋದು. ಅದೇನು ಅರ್ಥ? ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದಲ್ಲ, ನಿಮ್ಮನ್ನು ಬೇರೆಯವರು ಕಂಟ್ರೋಲ್ ಮಾಡ್ತಾ ಇದ್ದಾರಂತೇಳಿ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡುವಂಥ ವ್ಯಕ್ತಿತ್ವ ನಾವು ರೂಪಿಸುವುದು ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇದೆಲ್ಲರಿಗೂ ಕೂಡ ಮಾನಸಿಕ ಯಾಕೆಂತ ಹೇಳಿದರೆ, ಈಗ ಹೇಳಿದ್ದಾರೆ ಮಾನಸಿಕ ರೋಗಿಗಳಿಗೆ ಮಾತ್ರ ಒಂದು ಚಿಕಿತ್ಸೆ ಮಾತ್ರ ಅಲ್ಲ, ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಮನೆಯವರಿಗೆ ಹೇಗೆ ಅವರು ನೋಡಿಕೊಳ್ಬೇಕಂತ ಕೂಡ ಇವತ್ತು ಒಂದು ಮಾರ್ಗದರ್ಶನ ಕೊಡುವಂಥ ದೊಡ್ಡ ಮಟ್ಟದ ಒಂದು ಕೇಂದ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಇವತ್ತು ಆಗುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಆ ಒಂದು ಕೆಲಸವನ್ನು ಡಾಕ್ಟರ್ ತುಂಗರವರು ಭಾಳಷ್ಟು ಆಲೋಚನೆ ಮಾಡಿಕೊಂಡು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಖಂಡಿತವಾಗಿ ಡಾಕ್ಟರ್ ಹಂದೆ ಅವರು ಹೇಳಿದಾಗೆ ಸೈಕ್ಯಾಟ್ರಿಕ್ ಫೆಲೋಶಿಪ್ ಕೋರ್ಸ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಬಹುಶಃ ನಾನು ಕೂಡ ಸರ್ಕಾರ ಡೆಪ್ಯೂಟರಾಗಿ ಹೇಳ್ತಿದ್ದೇನೆ, ಆದಷ್ಟು ಬೇಗನೆ ಅವರ ಪರ್ಮಿಷನನ್ನು ತೆಗೆದುಕೊಂಡು ಬಹುಶಃ ಫೆಲೋಶಿಪ್ ಕೋರ್ಸನ್ನು ಖಂಡಿತವಾಗಿ ನಿಮಗೆ ಪ್ರಾರಂಭ ಮಾಡಿದರೆ ಭಾಳಷ್ಟು MBBS ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಮಟ್ಟದ ಪ್ರಯೋಜನ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ನಿಮ್ಯಾನ್ಸ್ನಲ್ಲಿ ಒಂದು ಫೆಲೋಶಿಪ್ ಕೋರ್ಸಿಗೆ ಒಂದು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ನಮ್ಮ ಎಷ್ಟು ಜನ ಬರ್ತಾರೆ, ನಮಗೆ ಅದು ಯಾಕೆಂದರೆ ಅಲ್ಲಿ ಡಿಮಾಂಡ್ ಅಷ್ಟಿದೆ. ಇಲ್ಲೊಂದು ಫೆಲೋಶಿಪ್ ಆದರೆ ಅದು ಡಾಕ್ಟ್ರುಗಳಿಗೂ ಕೂಡ ಪ್ರಯೋಜನ ಆಗ್ತದೆ, ಪೇಷಂಟ್ಗಳಿಗೂ ಕೂಡ ತುಂಬ ಪ್ರಯೋಜನ ಆಗುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ. ಇದರ ಬಗ್ಗೆ ನಾನು ಡಾಕ್ಟರ್ ತುಂಗರವರ ಕೊಡುಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ ಭಾಳಷ್ಟು ಇವತ್ತು ಇದರ ಬಗ್ಗೆ ನಾವು ಇವತ್ತು ಮಾತಾಡೋದು ಅವಕಾಶ ಇವತ್ತು ಆಗ್ತದೆ. ಆದರೆ ಇದೆಲ್ಲರಿಗೂ ಇದಕ್ಕೆ ಸಹಕಾರ ಕೊಡುವಂಥ ಜವಾಬ್ದಾರಿ ಇದು ಇವರವರ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಲ್ಲಿ ಅರ್ಕುಲ ಮತ್ತು ಫರಗಿಮೇಟೆ ಸುತ್ತಮುತ್ತ ಮೇರೆ ಮಜಲ್ ಇದು ಊರಿನ ಸಂಪತ್ತು ಆಸ್ತಿ ಅಂತೇಳಿ ಊರಿನ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮತ್ತು ಜನಸಾಮಾನ್ಯನ ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ಒಂದು ಊರಲ್ಲಿ ಈ ರೀತಿಯ ದೊಡ್ಡ ಮಟ್ಟದ ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಮಾತ್ರ ಪ್ರಯೋಜನ ಇಲ್ಲ. ಇಡೀ ಟೆನ್ಷನ್ ತಗೊಂಡು ಇಲ್ಲಿ ಬಂದು ಖರೀದಿಸಿ ಹಾಕಿದ ದುಡ್ಡನ್ನು ಹಾಕಿ ಎಲ್ಲವೂ ಕೂಡ ಮಾಡಿಕೊಂಡು ಹೆಸರು ಯಾರಿಗೆ? ಇದು ಊರಿಗೆ. ನಾನು ನಿಮಗೆ ಬರೆದಿಟ್ಟುಕೊಳ್ತೇನೆ, ಮನಸ್ವಿನಿ ಎಂಬ ಈ ಒಂದು ಸಂಸ್ಥೆಯಿಂದಾಗಿ ಅರ್ಕುಲ ಮತ್ತು ಮೇರೆ ಮಜಲ್ನ ಚರಿತ್ರೆ ಮುಂದಿನಲ್ಲಿ ಖಂಡಿತವಾಗಿ ಬದಲಾವಣೆ ಆಗೇ ಆಗ್ತದೆ ಅಂತ ನೀವು ಬರೆದಿಟ್ಟುಕೊಳ್ಳೋ ವಿಚಾರ ಇವತ್ತು ಮಾಡಿ. ಒಂದು ಊರಲ್ಲಿ ಇದು ಬರುವಾಗ ಇದು ನಮ್ಮ ಆ ಸಂಪತ್ತು ಅಂತ ಅರ್ಥ ಮಾಡಿಕೊಂಡು ನಾವೆಲ್ಲ ರೀತಿಯ ಎಲ್ಲ ಸಹಕಾರ ಕೊಡೋ ಜವಾಬ್ದಾರಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಊರವರ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅದೇ ನಮ್ಮ ಪೂಂಜಾರವರು ಇದ್ದಾರೆ, ಅವರನ್ನು ಕೂಡ ಯಾಕೆ ಸೇವಾಂಜಲಿ ಟ್ರಸ್ಟ್ ಮಾಡಿದ ಕಾರಣ ಇಡೀ ಫರಂಗಿಪೇಟೆಗೆ ಒಂದು ಕಲೆ ಬರುವಂಥ ವಿಚಾರ. ಈ ರೀತಿಯ ಸಾಮಾಜಿಕವಾದ ಚಿಂತನೆಯಲ್ಲಿ ಈ ರೀತಿಯ ನಮ್ಮ ಗ್ರಾಮದಲ್ಲಿ ಇದನ್ನು ತೆಕ್ಕೊಂಡು ಬರುವಂಥ ಅವಕಾಶ ಪ್ರತಿಯೊಬ್ಬರು ಆಗುವಂಥ ಅವಕಾಶ ಆಗಲಿ.
ಇವತ್ತು ಹಿಂದೆ ಇಲ್ಲಿ ಒಂದು 50,000 ಇದ್ದರೆ ಮನಸ್ವಿನಿ ಬಂದ ಕಾರಣ ಪಕ್ಕದ ಮನೆಯವನ ಲ್ಯಾಂಡ್ ವ್ಯಾಲ್ಯೂ ಆಟೋಮೆಟಿಕ್ಕಿಗೆ 1 ಲಕ್ಷ ಆಗಿದೆ ಅಂತೇಳಿ ಅವರು ಇವತ್ತು ಆಲೋಚನೆ ಮಾಡಬೇಕು. ನಾವು ಊರವರೆಲ್ಲ ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ಇಡೀ ಊರವರ ಪರವಾಗಿ ನಮ್ಮ ಕ್ಷೇತ್ರ, ಇದು ನನ್ನ ಕ್ಷೇತ್ರ ಕೂಡ ಒಳಪಡ್ತದೆ. ನನ್ನ ಕ್ಷೇತ್ರದ ಪರವಾಗಿ ನಾನು ಬಹುಶಃ ಡಾಕ್ಟರ್ ತುಂಗೆಯವರನ್ನು ನಾನು ಇವತ್ತು ಕೊಟ್ಟು ಡಾಕ್ಟರ್ ಸುಚಾ ಅಭಿನಂದಿಸಿ ಸುಭಾಷ್ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ಈಗಾಗಲೇ ಹೇಳಿದಾಗೆ ಎಲ್ಲರಿಗೂ ಕೂಡ ಮಾನಸಿಕ ಅಥವಾ ಒಂದು ಟ್ರೀಟ್ಮೆಂಟ್ ಇವತ್ತು ಖಂಡಿತವಾಗಿ ಟ್ರೀಟ್ಮೆಂಟ್ ಅಂತಲ್ಲ, ಆ ಒಂದು ಅಡ್ವೈಸ್ ಮತ್ತು ಕೌನ್ಸಿಲಿಂಗ್ ಎಲ್ಲರಿಗೂ ಕೂಡ ಅಗತ್ಯ. ಎಲ್ಲರಿಗೂ ಕೂಡ 5% ಕಮ್ಮಿ ಈಗ, ಅದನ್ನು ಬಹುಶಃ ಹೇಳಲಿಕ್ಕೆ ಸುಖ ಇಲ್ಲ. ಆದ ಕಾರಣ ಇದನ್ನು ಸರಿ ಮಟ್ಟು ಹೋಗಲಿಕ್ಕೆ ಒಂದು ಕೌನ್ಸಿಲಿಂಗ್ ಒಂದು ಅಗತ್ಯತೆ ಇದೆ ಅಂತ ನನ್ನನ್ನು ಕೂಡ ಸೇರಿಸಿಕೊಂಡು ಅದಕ್ಕೆ ವಿಚಾರ ನಾನು ಇವತ್ತು ಹೇಳುವಂಥದ್ದು. ಅದಕ್ಕಾಗಿ ಇದಕ್ಕೆಲ್ಲ ಕೂಡ ನಾವು ಸರಿಯಾಗಿ ಹೋಗುವಂಥ ಅವಕಾಶ ಇವತ್ತು ಆಗಲಿ. ನಿಮ್ಗೆ ಎಲ್ಲಿಯಾದರೂ ಬ್ಯಾಲೆನ್ಸ್ ತಪ್ಪಂತ ಗೊತ್ತಾದಾಗ ಇಲ್ಲಿಗೆ 5 ನಿಮಿಷ ಮಾಡಿ ನಾವು ತುಂಗೆ ಹತ್ರ ನಿಮ್ಮನ್ನೆಲ್ಲ ಸರಿಪಾಡಿ ಮತ್ತು ಕಲಿಸುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತಾರೆ. ಅದು ನಮ್ಮ ಸಮಾಜಕ್ಕೆ ಇವತ್ತು ಅತಿ ಅಗತ್ಯ. ಇಲ್ಲ ಮನೆಯಲ್ಲಿ ಎಲ್ಲ ಕೂಡ ಸಮಸ್ಯೆ ಆಗುವಂಥ ನಾವು ಹೇಳಿದೆ, ನಮ್ಮ ದೇಶ ನಾವು ಸರಿಯಾಗಿದ್ದರೆ ನಮ್ಮ ದೇಶಕ್ಕೇನು ಬೇಕಾ, ನಮ್ಮ ಹಿರಿಯರು ನಮ್ಮ ಪ್ರಕೃತಿ ನಿಯಮೆಲ್ಲ ಕೊಟ್ಟಿದ್ದಾರೆ. ನಾವು ಇಂಡಿವಿಜುವಲ್ ಜನಸಾಮಾನ್ಯ ಇದ್ದವರು ನಮ್ಮಷ್ಟಕ್ಕಿದ್ದರೆ ಸಾಕು, ಆಟೋಮೆಟಿಕ್ ದೇಶ 1ನೇ ಸ್ಥಾನಕ್ಕೆ ಹೋಗ್ತದೆ. ಇದು ಸಮಸ್ಯೆ ಸೃಷ್ಟಿಸುವುದು ಬಗ್ಗೆ ನಮ್ಮ ಆಯುಷ್ ಇದ್ದರೆ ಮುಗೀತು. ಸಮಸ್ಯೆ ಸೃಷ್ಟಿಸಿ ಮತ್ತು ಸಮಸ್ಯೆ ಬಗೆಹರಿಸಿದರೆ ನಮ್ಮ ಆಯುಷ್ ಮುಗಿಯುವಂಥ ಪರಿಸ್ಥಿತಿಗೆ ನಾವಿಲ್ಲಿ ಬಂದು ನಿಂತಿದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಸತ್ಪ್ರಜೆಯಾಗಿ ಸಮಾಧಾನದಿಂದ ನೆಮ್ಮದಿಯಿಂದ ಅತ್ಯಂತ ತಾಳ್ಮೆಯಿಂದ ಇದ್ದು ನಾವು ಅತ್ಯಂತ ಸತ್ಪ್ರಜೆಯಾಗುವ ಜೀವ ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ, ನಾನು ಎಲ್ಲ ಹೆತ್ತವರಿಗೆ ಹೇಳಿದ ಮಕ್ಕಳಿಗೆ ನಾವು ಇಂಟೆಲಿಜೆಂಟ್ ಕೋಂಟೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್, ಇಮೋಷನಲ್ ಕೋಂಟೆಂಟ್ ಈಸ್ ಇಂಪಾರ್ಟೆಂಟ್. ಇವತ್ತು ಯಾರು ಜಾಸ್ತಿ ಬುದ್ಧು ಅಂತ ಇದ್ದಾನೆ ಇವನ ಸಮಸ್ಯೆ ಜಾಸ್ತಿ ಆಗುವಂಥ ಪರಿಸ್ಥಿತಿ ನಮಗೆ ಇವತ್ತು ಒಂದು ಕಾಲಘಟ್ಟಕ್ಕೆ ನಾವು ಇವತ್ತು ನಿಂತಿದೆ. ಯಾಕೆಂದರೆ ಅವ್ರಿಗೆ ಇಮೋಷನಲ್ ಕಾಂಟೆಂಟ್ ಇಲ್ಲದಂಥ ಮಾನಸಿಕ ಆ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಶಕ್ತಿ ಮಾನಸಿಕವಾಗಿ ಇಲ್ಲದ ಕಾರಣ ನಾವು ಆಗುವಂಥ ನಾವು ನೋಡಿದ್ದೇವೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಡಾಕ್ಟರ್ ತುಂಗರವರಿಗೆ, ಸುಚಿತ್ರವರಿಗೆ, ಅವರ ಕುಟುಂಬಸ್ಥರಿಗೆ, ಇಡೀ ನಮ್ಮ ತಂಡದವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಾನೊಬ್ಬ ಜನಪ್ರತಿನಿಧಿಯಾಗಿ ಈ ಒಂದು ಕ್ಷೇತ್ರ ಶಾಸಕನಾಗಿ ಇವತ್ತು ರಾಜ್ಯ ಸರ್ಕಾರದ ನಮ್ಮ ಇಡೀ ವಿಧಾನಮಂಡಲದ ಒಂದು ಅಧ್ಯಕ್ಷನಾಗಿ ಈ ನಿಮ್ಮ ಸಂಸ್ಥೆಗೆ ನಮ್ಮ ಇದು ಯಾವುದೇ ಒಂದು ರೀತಿಯ ಸಣ್ಣ ಮಟ್ಟಿನ ಅಲ್ಲಿಲ್ಲಿ ಸೇರಿದರೂ ಕೂಡ ನೀವು ಹೇಳಿ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಆದ್ಯತೆ ಮೇರೆಗೆ ನಾನು ಮುಂದೆ ನನ್ನ ಕೆಲಸವನ್ನು ಖಂಡಿತವಾಗಿ ನಾನು ಇವತ್ತು ಮಾಡಿ ಕೊಡ್ತೇನೆ ಅಂತ ಹೇಳಿಕೊಳ್ತಾ, ಇಲ್ಲಿ ಇದು ಮಾತ್ರ ಇನ್ನು ನರ್ಸಿಂಗ್ ಕಾಲೇಜ್, ಫೆಲೋಶಿಪ್ ಕಾಲೇಜ್ ಎಲ್ಲೂ ಕೂಡ ಬಂದು ದೊಡ್ಡ ಮಟ್ಟದ ಜನರಿಗೆ ಆ ಒಂದು ಆಧಾರವಾಗೋ ಕೇಂದ್ರ ಆಗಲಿ. ನಮ್ಮ ಡಾಕ್ಟರ್ ನಮ್ಮ ಹೆಲ್ತ್ ಮಿನಿಸ್ಟರ್ ಆದಂಥ ದಿನೇಶ್ ಗುಂಡೂರಾವ್ ಬರಬೇಕಿತ್ತು, ನನ್ನ ಹೇಳಿ ಕಲಿಸಿದ ನನಗೆ ಬರಲೇಬೇಕಿತ್ತು. ಆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟ ಕಾರ್ಯಕ್ರಮದ ಕಾರಣ ಆಗೋದಿಲ್ಲ. ನಾಳೆ ಅವರು ಖಂಡಿತವಾಗಿ ಬಂದಿದ್ದಕ್ಕೆ ಭೇಟಿ ಕೊಟ್ಟು ಮಾತನ್ನು ಕೂಡ ಹೇಳಿದ್ದಾರೆ. ಅದ್ರ ಜೊತೆ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಕೂಡ ಅವ್ರು ಮಂಗಳೂರು ಬಹುಶಃ ಗುಲ್ಬರ್ಗದಲ್ಲಿದ್ದರು. ಅವತ್ತು ಫೋನ್ ಮಾಡಿದೆ, ಅವರು ಹೇಳಿದರು ಈಗ ದಿನೇಶ್ ಗುಂಡೂರಾವ್ ತಾವು ಇದ್ದೀರಿ, ಡಾಕ್ಟರ್ ತುಂಗರ್ ಅವರಿಗೆ ಹೇಳಿ ಐ ವಿಲ್ ಕಮ್ ದೇರ್, ಐ ವಿಲ್ ಬಿ ವಿತ್ ದಿಮ್ ಆ್ಯಂಡ್ ಐ ವಿಲ್ ಸಿ ದ್ಯಾಟ್ ಈಸ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಟೇಕನ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಇನ್ ಅದು ವೇರಿಯಸ್ ಪ್ಲೇಸ್ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ನಾನು ಹೆಲ್ತ್ ಮಿನಿಸ್ಟರ್ ಆಗ ನನಗೆ ಅಶೋಕ್ ಪೈ ನೆನಪು ಆಗ್ತಾಯಿದೆ. ಅವ್ರು ಇಡೀ ರಾಜ್ಯ ಸುತ್ತಿ ಕೊಟ್ಟದು. ಈಗ ನೀವು ಮಂಗಳೂರು ಜಿಲ್ಲೆಗೆ ಬೇಕಾದಷ್ಟು ಮಾಡಿದಿರಿ, ನೀವು ಕೂಡ ರಾಜ್ಯದ ಮೆಂಟಲ್ ಹೆಲ್ತ್ನ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಡೀ ರಾಜ್ಯ ಸುತ್ತಿ ಹೋಗಿ ಇಡೀ ರಾಜ್ಯಕ್ಕೆ ತಮ್ಮ ಕೊಡಬೇಕನ್ನು ನಾನು ಕೇಳಿಕೊಂಡು ನಿಮ್ಮೆಲ್ಲರ ನಿಮಗೆಲ್ಲ ನನ್ನ ಶುಭಾಶಯ ಇಡೀ ಸರ್ಕಾರ ರಾಜ್ಯ ಜನತೆ ಶುಭ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.